ಹಾಯ್ ಎವ್ರಿವನ್, ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಸೊ ಇಂಡಿಯನ್ ಪೊಲಿಟಿ ಅಂದರೆ ನಿಮಗೆ ಡೌಟ್ ಬರುತ್ತೆ. ಆ್ಯಂಡ್ ಆಲ್ಸೋ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ, ಬ್ರದರ್ ಇಂಡಿಯನ್ ಪೊಲಿಟಿ ಓದಬೇಕು, ಮೀನ್ಸ್ ಪೊಲಿಟಿ ಸಬ್ಜೆಕ್ಟ್ ಓದಬೇಕು. ಸೊ ಯಾವ ಥರ ಓದೋರು ಅಂದರೆ ಬಯಟ್ ಹೊಡಿಯೋಣ, ಇದೆಲ್ಲ ಮೀನ್ಸ್ ಮಗಪ್ ಮಾಡೋದಾ, ಏನೋ ಆರ್ಟಿಕಲ್ಸು, ಏನೋ ಅಮೆಂಡ್ಮೆಂಟ್ಸು, ಶೆಡ್ಯೂಲ್ಸ್ ಅವೆಲ್ಲ ಯಾವ ಥರ ಬ್ರದರ್ ಓದೋದು ಅಂತ. ಸೊ ಐ ಟೆಲ್ ರಿಯಾಲಿಟಿ, ಓಕೆನಾ. ಸೊ ರಿಯಾಲಿಟಿನ ಹೇಳ್ಬೇಕು. ನೀವೇನಾರು ಆ ಥರ ಬಯಟ್ ಹೊಡಿದ್ರಿ ಅಂದರೆ ಯು ನಾಟ್ ಏಬಲ್ ಟು ಸಾಲ್ವ್ ದಿ ಕ್ವಶನ್ ಇನ್ ಪ್ರಿಲಿಮ್ಸ್, ಓಕೆನಾ. ಸೊ ಒಂದ್ಸತಿ, ಓಕೆನಾ, my request before read polity book, once you go through a previous year question paper, okay na, then only you get some idea regarding polity. Okay, ನೀವು polity question means polity subject ಓದಬೇಕಾ, once go through a previous year questions, ಆಗ ನಿಮಗೆ ಗೊತ್ತಾಗುತ್ತೆ ಯು ಪಿ ಎಸ್ ಸಿ ಯಾವ ಥರ ಪೊಲಿಟಿಲಿ ಕ್ವಶನ್ ಕೇಳುತ್ತೆ. ಸೊ ಏನು ಗೊತ್ತಾ, ಇಲ್ಲಿ ನಾವು ಪೊಲಿಟಿಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಸಬ್ಜೆಕ್ಟ. ಪ್ರೆಸಿಡೆಂಟ್ ಮತ್ತು ಗವರ್ನರ್ ರಿಲೇಷನ್ಶಿಪ್ ಏನು, ಪ್ರೆಸಿಡೆಂಟ್ ಮತ್ತು ಚೀಫ್ ಮಿನಿಸ್ಟರ್ ರಿಲೇಷನ್ಶಿಪ್, ಗವರ್ನರ್ ಚೀಫ್ ಮಿನಿಸ್ಟರ್, ಆ್ಯಂಡ್ ಈಗ ವಾಟ್ ಇಸ್ ಡಿಫ್ರೆಂಟ್ ಬಿಟ್ವೀನ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ, ಆ್ಯಂಡ್ ವಾಟ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ. ಓಕೆ, ದೇ ಆಸ್ಕ್ಡ್ ಸಿಂಪಲ್ ಕ್ವಶನ್ ಬಟ್ ಇನ್ ಡಿಫ್ರೆಂಟ್ ವೇ. ಇನ್ ಎಕ್ಸಾಮ್ ಪ್ರೆಸರ್ ವಿ ನಾಟ್ ಏಬಲ್ ಟು ಸಾಲ್ವ್ ಈಸಿಲಿ, ಬಟ್ ಇಟ್ಸ್ ನಾಟ್ ಡಿಫಿಕಲ್ಟಿ, ಬಟ್ ಇಟ್ ಈಸಿ, ಬಟ್ ವಿ ನಾಟ್ ಏಬಲ್ ಟು ಸಾಲ್ವ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಸೊ ನೀವೇನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಒಂದು ಐಡಿಯಾ ಬರುತ್ತೆ, ಓಕೆನಾ, ಒಂದು ಐಡಿಯಾ ಬರುತ್ತೆ. ಆಮೇಲೆ ಏನು ಮಾಡಿ ಅಂದರೆ, ನನ್ನ ಒಪಿನಿಯನ್ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, ಎಸ್ಪೆಷಲಿ ಪೊಲಿಟಿ ಕ್ವಶನ್ಸ್ನ ನೋಟ್ ಮಾಡ್ಕೊಂಡು ಹೋಗಿ, ಒಂದು ಪೇಜಸ್ ತೊಗೊಳ್ಳಿ, ನೋಟ್ ಮಾಡ್ಕೊಂಡು ಹೋಗಿ. ಫಸ್ಟು ಯಾವ್ಯಾವ ಕ್ವಶನ್ ಬರ್ತಾವಲ್ಲ ಅವನ್ನ ನೋಟ್ ಮಾಡಿಕೊಂಡು ಅದನ್ನ ಹಂಗಂದ್ರೆ ಏನು, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21 ಅಂದ್ರೇನು, ಫಂಡಮೆಂಟಲ್ ರೈಟ್ಸ್ ಅಂದ್ರೇನು. ಆ್ಯಂಡ್ ಐಟಿಲಿ ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಸ್ಕ್ ಮಾಡೋರು. ಮಾಮೂಲಿ ನಿಮಗೆ ಏನು ಹಿಸ್ಟ್ರಿ ಫ್ಯಾಕ್ಟ್ಸ್ ಅಷ್ಟು ಚೆಕ್ ಮಾಡಲ್ಲ, ದೇ ಆಸ್ಕ್ ಸ್ಟೇಟ್ಮೆಂಟ್ ಬೇಸ್ಡ್, ಓಕೆನಾ. ಯು ಅಂಡರ್ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್ ಫಸ್ಟ್, ದೆನ್ ಯು go through ಆಪ್ಷನ್, then only you solve the question in prelims. Okay, I hope this video definitely helps to you. Thank you guys.